ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಜೂನ್ 28ರಂದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ನಡೆಯುವುದು ನಿಶ್ಚಿತ. ಜಿಲ್ಲಾಡಳಿತದಿಂದ ಅನುಮತಿ ಸಿಗುತ್ತದೆ ಎಂಬ ಭರವಸೆ ಇದ್ದು ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಿಲ್ಲುವುದಿಲ್ಲ ಅಂತ ಜಿಲ್ಲಾ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷ ತಡೋಳದ ರಾಜೇಶ್ವರ ಶಿವಾಚಾರ್ಯರು ಹೇಳಿದ್ದಾರೆ. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ಜಿಲ್ಲೆಯ ಎಲ್ಲ ಪರ ವಿರೋಧದ ಸ್ವಾಮೀಜಿಗಳೊಂದಿಗೆ ಈ ಸಂಬಂಧ ಚರ್ಚಿಸಲಾಗಿದೆ. ಸರ್ವರ ಸಹಕಾರದಿಂದ ಕಾರ್ಯಕ್ರಮ ನೆರವೇರಲಿದೆ. ವೈಚಾರಿಕ ಭಿನ್ನತೆ ಇದ್ರೂ ಕೂಡ ಸಮಾಜದಲ್ಲಿ ಸಾಕಷ್ಟು ಸಾಮರಸ್ಯ ಮೂಡಿಸುವ ಮತ್ತು ಏಕತೆಯ ಸದುದ್ದೇಶದಿಂದ ಸಮಾವೇಶ ನಡೆಸಲಾಗುತ್ತಿದೆ ಎಂದರು. ಇನ್ನು ಸಮಾವೇಶದಲ್ಲಿ ಲಕ್ಷ ಜನರು ಭಾಗವಹಿಸುವವರು. ಇದುವರೆಗಿನ ಸಮಾವೇಶದ ಸ್ಥಳದಲ್ಲಿ ಅನಾಹುತ ಆಗಿಲ್ಲ, ಈಗಲೂ ಆಗುವುದಿಲ್ಲ. ಒಂದ್ ವೇಳೆ ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾದರೆ ಪೊಲೀಸ್ ಇಲಾಖೆ ಅದನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿದರು. ಇನ್ನು ಕೋಲ್ಹಾಪುರದ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸಮಾಜದ ಕಾಳಜಿ ಹೊಂದಿರುವವರು. ಅವರು ನೇತೃತ್ವವನ್ನು ವಹಿಸುವರು. ಕಾರ್ಯಕ್ರಮದಲ್ಲಿ ಬಸವಾದಿ ಶಿವಶರಣರ ಸಂದೇಶ, ಧರ್ಮ, ಪರಿಸರ, ಶಿಕ್ಷಣ, ಕೃಷಿ ಕ್ಷೇತ್ರ ಹಾಗೂ ರೈತಾಪಿ ವರ್ಗದ ಸಂಕಟಗಳ ಕುರಿತಾಗಿ ಚರ್ಚಿಸಿ ಅವರ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡಲಾಗುತ್ತದೆ ಎಂದರು. ಇನ್ನು ಜಾತಿ ಪಕ್ಷ ಭೇದಕ್ಕೆ ಆಸ್ಪದ ಇರುವುದಿಲ್ಲ. ಹಿಂದೂ ಸಮಾಜದ ಒಗ್ಗಟ್ಟಿನ ದೃಢ ಸಂಕಲ್ಪದೊಂದಿಗೆ ಜಾಗೃತಿಯ ಕಹಳೆ ಮೊಳಗಿಸಲಾಗುತ್ತದೆ. ಈ ಧರ್ಮದ ಅವನತಿಗೆ ಕಾರಣವಾಗುವ ಅಂಶಗಳ ಬಗ್ಗೆಯೂ ಕೂಡ ಸಲಹೆ ಸೂಚನೆ ನೀಡಲಾಗುತ್ತದೆ. ಹಿಂದೂ ನಾವೆಲ್ಲ ಒಂದು, ನಾವೆಲ್ಲ ಬಂದು ಎಂಬ ಸಂದೇಶ ನೀಡಲಾಗುತ್ತದೆ ಅಂತ ತಿಳಿಸಿದರು. ಇನ್ನು ಬೆಳಗ್ಗೆ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯುತ್ತದೆ. ಕುಂಭ ಕಳಶ ಹೊತ್ತುಕೊಳ್ಳುವವರು, ಜಾನಪದ ಕಲಾ ತಂಡಗಳು, ವಾದ್ಯ ಮೇಳದವರು, ಮಹಿಳೆಯರು ಪಾಲ್ಗೊಳ್ಳುವರು. ಇನ್ನು ಸಂಜೆ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಸಮಾವೇಶ ಜರುಗಲಿದೆ. 300ಕ್ಕೂ ಅಧಿಕ ಮಠಾಧೀಶರು ಉಪಸ್ಥಿತರಿರುವರು ಅಂತ ಶಿವಾಚಾರ್ಯರು ವಿವರಿಸಿದರು. ಬೀದರ ಜಿಲ್ಲೆಯ ಬಸವ ಕಲ್ಯಾಣ ಮಹಾನಗರದಲ್ಲಿ ಜೂನ್ 28ರಂದು ನಡೆಯುವ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅತ್ಯಂತ ವೈಭವದಿಂದ ಜರುಗುವುದು ನಿಶ್ಚಿತವಾಗಿದೆ. ಯಾವುದೇ ಸಂಶಯ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಕಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ತನ್ನ ಉಪನ್ಯಾಸಕ್ಕಾಗಿ ಬರ್ತಾರೆ. ನಾಡಿನ 500ಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತ ಸಮೂಹನು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜದ ದಿಶಾ ವಿಹೀನವಾದಂಥ ತರುಣರಿಗೆ, ರೈತರಿಗೆ, ಮಧ್ಯಮ ವರ್ಗದ ಕುಟುಂಬಕ್ಕೆ, ಜೊತೆಯಲ್ಲಿ ಕೂಲಿ ಕಾರ್ಮಿಕರಿಗೆ, ಶ್ರಮ ಸಂಸ್ಕೃತಿಯ ಜನರಿಗೆ, ಈ ಶ್ರಮದ ಸಂಸ್ಕೃತಿಯನ್ನು ಕೊಟ್ಟಂತ, ಕಾಯಕವೇ ಕೈಲಾಸ ಕೊಟ್ಟಂತ ಬಸವಣ್ಣನ ನಾಡಿನಲ್ಲಿ ಒಂದು ಸುಂದರ ಚಿಂತನೆಯ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದಾಗಿ ಸಹಕರಿಸಬೇಕು. ಎಲ್ಲ ಜನಗಳು ಬರಬೇಕು, ಸಂಶಯನ ಪಡಲಾರ್ದೇನೆ ಬರಬೇಕು. ಯಾವುದೇ ಸ್ಥಿತಿಯಲ್ಲಿ ಜಿಲ್ಲಾ ಆಡಳಿತ ಇದಕ್ಕೆ ವಿರೋಧವನ್ನು ಮಾಡಲಾರ್ದೇನೆ ನಿಶ್ಚಿತವಾಗಿ ತನ್ನ ಇಂಟೆಲಿಜೆನ್ಸಿ ರಿಪೋರ್ಟ್ ತೆಕ್ಕೊಂಡು ನಮಗೆ ಸಹಯೋಗ ಕೊಡುತ್ತೆ ಅನ್ನತಕ್ಕಂಥದ್ದನ್ನು ನಿಶ್ಚಿತವಾಗಿದೆ. ಜೊತೆಯಲ್ಲಿ ಜಿಲ್ಲೆಯ ಬಸವಪರ ಮಠಾಧೀಶರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಕೆಲವೊಂದು ವಿರೋಧಗಳು ಅಲ್ಲಿ ಇಲ್ಲಿ ಕಂಡು ಬಂದು ಕಣೇರಿ ಸ್ವಾಮೀಜಿಯವರು ಕೆಲವೊಂದು ಕಠಿಣವಾಗಿರತಕ್ಕಂಥ ಶಬ್ದಗಳನ್ನು ಆಡಿದ್ದಾರೆ. ಕೆಲವೊಂದು ಬಸವ ತಾಲಿಬಾನಿಗಳು ಅಂತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಹೀಗಾಗಿ ಅವರಿಗೆ ನಾವು ಪ್ರವೇಶ ಮಾಡಿಕೊಡಲ್ಲ, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಇರಲಿ. ಎಷ್ಟು ದಿವಸ ಈ ರೀತಿ ನಾವು ಬೆಳೆಸ್ಕೊಂಡು ಹೋಗಬೇಕು? ಅದಕ್ಕೆ ಸರಿಯಾಗಿ ಇವೆಲ್ಲವನ್ನ ಒಂದು ಕ್ಷಣದಲ್ಲಿ ಎಲ್ಲ ತೊಳೆದು ಒಂದು ಕಡೆ ಕುಂತು ಇನ್ನು ಮುಂದೆ ಯಾರನ್ನೂ ಕೂಡ ದೂಷಿಸಬಾರದು. ಆ ಶಬ್ದ ಯಾವ ಪ್ರಸಂಗಕ್ಕೆ ಬಳಕೆ ಮಾಡಿದ್ದಾರೆ, ಒಂದು ಶಬ್ದ ಕಟ್ ಮಾಡಿ ಅಷ್ಟೇ ಹಾಕೊಂಡಿದ್ರೆ ಗುರುತಾಗೋದಿಲ್ಲ. ಆ ಪ್ರಸಂಗ ಏನಿರಬಹುದು, ಆ ಮಾತಾಡಿರ್ತಕ್ಕಂಥ ವ್ಯವಸ್ಥೆಗಳೇನಿರಬಹುದು, ಅದನ್ನು ನಾವು ಚಿಂತನೆ ಮಾಡುವ ಅವಶ್ಯಕತೆ ಇದೆ. ಹೀಗಾಗಿ ಹೆಚ್ಚಿಗೆ ಚಿಂತನೆ ಮಾಡಲಾರ್ದೇನೆ ನಾವೆಲ್ಲರೂ ಕುಂತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವ ಕಾರ್ಯಕ್ರಮ ಇದಾಗಬೇಕು ಅನ್ನತಕ್ಕಂಥದ್ದು ಎಲ್ಲ ಪೂಜ್ಯ ಮಠಾಧೀಶರಲ್ಲಿ, ಬಸವಪರ ಒಕ್ಕೂಟದ ಮಠಾಧೀಶರನ್ನು ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ತಾವು ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ರೆ ಸಮಾಜಕ್ಕೆ ಒಂದು ಅನ್ನತಕ್ಕಂಥ ಸಂದೇಶ ಹೋದಾಗ ಮಾತ್ರ ಅದು ಸಮಾಜ ಭದ್ರವಾಗಿರುತ್ತೆ, ರಾಜಕೀಯ ಸ್ಥಿತಿಗತಿಗಳು ಭದ್ರವಾಗಿರುತ್ತವೆ. ಇಲ್ಲಿ ಹೋಗಿದ್ರೆ ರಾಜಕೀಯ ದ್ರವೀಕರಣ ಒಂದು ವೇಳೆ ಬೆಳೆದು ನಿಂತಿದ್ರೆ ನಾಳೆಯ ದಿವಸ ನಿಮ್ಮನ್ನು ಕೇಳೋರು ಯಾರೂ ಇರುವುದಿಲ್ಲ. ಹೀಗಾಗಿ